ಓಕೆ ಅಮ್ಮ, ಎಲ್ಲರಿಗೂ ನಮಸ್ತೆ. ಶಬನ ಫಾರೂಕಿ ಅಮ್ಮ ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಕೇಳೋಣ ಬನ್ನಿ ಅಪ್ಪ ಅಮ್ಮ. ನಾನು ಬಂದು ಇಲ್ಲಿ 38 ದಿವಸ ಆಯಿತು. 38 ದಿವಸದಲ್ಲಿ ಕೈಯೇ ನನಗೆ ಮೇಲೆ ಎತ್ತಕ್ಕಾಗ್ತಾಯಿಲ್ಲ. ಇಷ್ಟು ಎತ್ತಕ್ಕಾಗ್ತಾಯಿದೆ ಇವಾಗ. 6 ತಿಂಗಳಿಂದ ನನಗೆ ಒಂದು ಗ್ಲಾಸ್ ನೀರು ಎತ್ತಕ್ಕಾಗ್ತಾ ಇರಲಿಲ್ಲ, ಒಂದು ಸ್ಪೂನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ, ಮನೆ ಕೆಲಸ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಎಲ್ಲ ಪಕ್ಕದಲ್ಲೇ ಇವಾಗ ಚೆಂದಾಗಿ ಆಗ್ತಾಯಿದೆ. ಇವಾಗ ಅನ್ನ ಎಲ್ಲ ತಿನ್ನೋಕ್ಕೆ ಚೆಂದಾಗಿ ಆಗ್ತಾಯಿದೆ, ನಿದ್ರೆ ಬರ್ತಾಯಿದೆ. ಅದೇ ದೊಡ್ಡ ಪ್ರಾಬ್ಲಮ್. 6 ತಿಂಗಳಾಗಿತ್ತು ನಾನು ಮಲಗಿ. ಇವಾಗ 38 ದಿವಸದಿಂದ ಮಲಗ್ತಾ ಇದ್ದೀನಿ ಚೆಂದಾಗಿ. ನಿದ್ರೆ ಟ್ಯಾಬ್ಲೆಟ್ ಏನಾದ್ರು ತಗೊಳ್ತಿದ್ರಾ? ಏನಿಲ್ಲ, ಬರೀ ನಿದ್ರೆ ಮಾಡ್ತಾ ಇರ್ಲಿಲ್ಲ. ನಿದ್ರೆ ಇರಲಿಲ್ಲ. ಇವಾಗ 6 ತಿಂಗಳ ಮುಂಚೆ ಆಗಸ್ಟ್ 4ನೇ ತಾರೀಕು ಜ್ವರ ಬಂದಿದ್ದು. ಜ್ವರ ಬಂದು ಫುಲ್ಲು ಕೈ ಕಾಲೆಲ್ಲ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇಬ್ಬರು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬಿಡಬೇಕು, ಹಂಗೆ ಮಲಗಿಬಿಟ್ರೆ ಎದ್ದೇಳೋಕೆ ಆಗ್ತಾ ಇರಲಿಲ್ಲ. ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? ಅದು ನೋವಿಗೆ ಅವರು ಬರೆದು ಕೊಟ್ಟಿದ್ರು, ಒಂದು 6-7 ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು. 6-7 ಟ್ಯಾಬ್ಲೆಟ್. ಓಕೆ. ಶುಗರ್ ಇಲ್ಲ, ಏನಿಲ್ಲ. ಥೈರಾಯ್ಡು ಟ್ಯಾಬ್ಲೆಟ್ ತಿಂತಾ ಇದೆ. ಇವಾಗ ಥೈರಾಯ್ಡ್ ಇಲ್ಲಿ ಬಂದಾಗಿಂದ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ 2 ಕಡೆ ಗಂಟು ಬಂದುಬಿಟ್ಟಿದ್ದು, ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಅರ್ಧ ತಿಂತಾ ಇದ್ದೀನಿ ಟ್ಯಾಬ್ಲೆಟ್. ಓಕೆ ಅಮ್ಮ, ಇದೇ ಥರ ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ಸಫರ್ ಮಾಡುವಂಥ ಅಪ್ಪ ಅಮ್ಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇಲ್ಲಿ ಬಂದರೆ ಚೆಂದಾಗಿ ಆಗ್ತೀರಾ, ಕ್ಯೂರ್ ಆಗ್ತೀರಾ ಚೆಂದಾಗೆ. ನಿಮ್ಮೆಲ್ಲ ಗುಣ ಚೆಂದಾಗಿ ಆಗುತ್ತೆ. ಡೈಲಿ ಬರಬೇಕು ಅಷ್ಟೇ. ನಾನು ಒಂದು ದಿವಸನೂ ರಜಾ ಹಾಕಿಲ್ಲ, ಡೈಲಿ ಬರ್ತಾ ಇದ್ದೀನಿ. ಓಕೆ ಅಮ್ಮ, ಥ್ಯಾಂಕ್ ಯು.